ನಮಸ್ಕಾರಗಳು. ಬೆಳಗಾವಿ ಏರಿಯಾದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಯಾದಗಿರಿಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಮೂಡಲಗಿಯ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಎಲ್ಲ ಸಿಬ್ಬಂದಿ ಹಾಗೂ ನಿರ್ದೇಶಕ ಮಂಡಳಿ ವತಿಯಿಂದ ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯ ನನ್ನ ನೆಚ್ಚಿನ ಭಾವಿ ಅಗ್ನಿವೀರರೇ, ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇವೆ. ಯಾಕಂದರೆ ಡಿಸೆಂಬರ್ 4ರಿಂದ ಡಿಸೆಂಬರ್ 14ರವರೆಗೆ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಈಗಾಗಲೇ ನೀವು ಪರೀಕ್ಷೆಯನ್ನು ಪಾಸ್ ಮಾಡಿ ಶಾರ್ಟ್ ಲಿಸ್ಟ್ನಲ್ಲಿ ಆಯ್ಕೆಯಾಗಿ ಈಗ ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಂಡಿದ್ದೀರಿ. ಇನ್ನು ನೆಕ್ಸ್ಟ್ ಇರೋದ ನಿಮ್ಮ ಸ್ಟೇಜ್ ಯಾವುದಪ್ಪ ಅಂದರೆ ಫಿಸಿಕಲ್ ಅದ. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಅಂತಿಮವಾಗಿ ಮೆರಿಟ್ ಮೇಲೆ ಫೈನಲ್ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಈಗಾಗಲೇ ಸಾಕಷ್ಟು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರ್ತೀರಿ. ಎಲ್ಲದರ ಬಗ್ಗೆಯೂ ನಿಮಗೆ ಮಾಹಿತಿ ಇರ್ತದೆ. ಆದರೂ ಸಹಿತ ಸ್ವಲ್ಪ ನಿಮ್ಗೆ ನಾ ಮಾಹಿತಿಯನ್ನು ಹೇಳ್ಬೇಕಂತ ಮಾಡಿ ಒಂದು 5 ನಿಮಿಷ ಮಾತ್ರ. ಯಾಕಂದರೆ 8 ಗಂಟೆಗೆ ನಾವು ರನ್ನಿಂಗ್ ಬಿಡ್ತೀವಿ, ಟೈಮ್ ಕೊಟ್ಟಿವಿ ಎಲ್ಲರಿಗೂ. ಆದ್ದರಿಂದ ಒಂದು 5 ನಿಮಿಷ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಈಗಾಗಲೇ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬಂದದ. ಆ ಅಡ್ಮಿಟ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನ ಕರೆಕ್ಟಾಗಿ ತೆಗೆದುಕೊಂಡು ಹೋಗಬೇಕು. ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ, ಪ್ಲಬ್ಸ್ ಪ್ರಾಕ್ಟೀಸ್ ಮಾಡಿ, ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗದೇ ಇದ್ದರೆ ನಿಮ್ಮನ್ನು ರಿಜೆಕ್ಟ್ ಮಾಡಿ ಹೊರಗಡೆ ಕಳಿಸ್ತಾರೆ. ಆದ್ದರಿಂದ ಅಡ್ಮಿಟ್ ಕಾರ್ಡ್ನಲ್ಲಿ ಏನೇನದಾವು ಇಂಪಾರ್ಟೆಂಟ್. ಒಂದನೇದು ಅಡ್ಮಿಟ್ ಕಾರ್ಡನ್ನು ಫೋಲ್ಡ್ ಮಾಡಬಾರ್ದು, ಜೆರಾಕ್ಸ್ ಮಾಡಿ ಇಟ್ಕೋರಿ. ಅದು ಬೇರೆ, ಒಂದು ಮೇನ್ ಒಂದು ಇದ್ದಂಗೆ ಇರಬೇಕು, ನಿಮ್ಮ ತೆಕ್ ಒರಿಜಿನಲ್ ಇದ್ದಂಗೆ ಇರಬೇಕು. ಅಡ್ಮಿಟ್ ಕಾರ್ಡನ್ನು ಫೋಲ್ಡ್ ಮಾಡಬಾರ್ದು, ಯಾಕಂದ್ರೆ ಅದನ್ನು ಸ್ಕ್ಯಾನ್ ಮಾಡ್ತಾರೆ. ಅಲ್ಲಿ ಅಡ್ಮಿಟ್ ಕಾರ್ಡನ್ನು ಸ್ಕ್ಯಾನ್ ಮಾಡ್ತಾರೆ. ನೀವು ಫೋಲ್ಡ್ ಮಾಡಿರಿ ಅಂದರೆ ಸ್ಕ್ಯಾನ್ ಆಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾರ್ಕ್ಸ್ ಕಾರ್ಡ, ಆಮೇಲೆ ನೆಕ್ಸ್ಟ್ LC ಬರ್ತದೆ, ಆಮೇಲೆ ಆಧಾರ್ ಕಾರ್ಡ್ ಬರ್ತದೆ, ಆಮೇಲೆ ಡೊಮೆಶಿಯಲ, ರೆಸಿಡೆನ್ಷಿಯಲ, ಆಮೇಲೆ ಕಾಸ್ಟ, ಆಮೇಲೆ ಅಪ್ಡೇಟ. ಇವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ರಿ. ಆಮೇಲೆ ಫೋಟೋ ಇರ್ತದೆ. ಇವೆಲ್ಲ ಡಾಕ್ಯುಮೆಂಟ್ಗಳು ನಿಮ್ಗೆ ಏನು ಅಡ್ಮಿಟ್ ಕಾರ್ಡ್ನೇ ಡಾಕ್ಯುಮೆಂಟ್ಗಳನ್ನ ಲಿಸ್ಟ್ ಕೊಟ್ಟಾರ ಕರೆಕ್ಟಾಗಿ ತೊಗೊಂಡು ಹೋಗ್ಬೇಕು. ಅದ್ರ ಜೊತೆ ಏನು ಮಾಡ್ಬೇಕಪ್ಪ ಅಂದ್ರೆ 2 ಸೆಟ್ ಜೆರಾಕ್ಸ್ ತೊಗೊಂಡು ಹೋಗ್ಬೇಕು. ಅವು ಅಟೆಸ್ಟೆಡ್ ಆಗಿರ್ಬೇಕ್ರಿ 2 ಸೆಟ್. ಆಮೇಲೆ ಮುಂಜಾನೆ 4:00 ಟೈಮಿಂಗ್ ಇರ್ತದೆ, ರಿಪೋರ್ಟಿಂಗ್ ಟೈಮಿಂಗ. ನೀವು ಅಲ್ಲಿ 4 ಗಂಟೆಗೆ ಅಂದ್ರೆ ಅಲ್ಲಿ ಇರಬೇಕು. ಆಮೇಲೆ ಮುಂಜಾನೆ ಹೋದ್ಮೇಲೆ ಅಲ್ಲಿ ನಿಮ್ಮ ಏನು ಮಾಡ್ತಾರೆ ಅಂದರೆ ಬ್ಯಾಚ್ಗಳನ್ನ ಮಾಡ್ತಾರೆ. ಇದೇ ರೀತಿ ಎಲ್ಲರನ್ನೂ ಕುಣಿಸಿ ಅಲ್ಲಿ ಬ್ಯಾಚ್ಗಳನ್ನ ಮಾಡ್ತಾರೆ. ಈ ಹಿಂದೆ ನಾವು ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರು ನೋಡಿದಾಗ ಅಲ್ಲಿ 200 ವಿದ್ಯಾರ್ಥಿಗಳ ಬ್ಯಾಚ್ಗಳನ್ನ ಮಾಡಿದರು. ಅದೇ ರೀತಿಯ ಇಲ್ಲೂ ಸಹಿತ 200 ಅಭ್ಯರ್ಥಿಗಳ ಬ್ಯಾಚ್ಗಳನ್ನ ಮಾಡ್ತಾರೆ. ಆದ್ದರಿಂದ ಅಭ್ಯರ್ಥಿಗಳು ಎಲ್ಲದಕ್ಕೂ ಕರೆಕ್ಟಾಗಿ ರೆಡಿ ಇರಬೇಕು. ಆಮೇಲೆ ಹೈಟ್ ಬಗ್ಗೆ ಮೊದಲು ಹಿಂದಿನ ರ್ಯಾಲಿ ಹೆಂಗಿದ್ದಪ್ಪ ಅಂದ್ರೆ ಹೈಟ 170 ಎಂಟ್ರೆನ್ಸ್ ಇಡ್ತಾಯಿದ್ರು, 168 ಇಡ್ತಾಯಿದ್ರು. ಈ ರೀತಿ ಇರೋದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಒಳಗಡೆ ಹೋಗೋದು ತೊಂದರೆ ಆಗ್ತಾಯಿತ್ತು. ಆದರೆ ಈ ಹಿಂದೆ ನಡೆದಂಥ ಬೆಂಗಳೂರು ಯಾರು ಮಂಗಳೂರು ಯಾರು ರ್ಯಾಲಿಯನ್ನು ನಾವು ನೋಡಿದಾಗ ಹೈಟ್ 166 ಮೇಲಿದ್ರೆ ನಿಮ್ಮನ್ನ ಒಳಗಡೆ ತಗೋತಾರೆ. ಯಾಕಂದರೆ ಈಗಾಗಲೇ ನೀವು ಎಕ್ಸಾಮನ್ನು ಪಾಸಾಗಿ ಬಂದಿದ್ರಿ. ಆದ್ದರಿಂದ ಅಲ್ಲಿ ಭಾಳ ಟೈಮ್ ವೇಸ್ಟ್ ಮಾಡಿದ್ರೆ ನೇರವಾಗಿ ನಿಮ್ಮನ್ನ ಒಳಗೆ ತಗೋತಾರೆ. ಆಮೇಲೆ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾರೆ, ಕರೆಕ್ಟಾಗಿ ತೊಗೊಂಡು ಹೋಗ್ಬೇಕು. ಅಲ್ಲಿ ಈಗಾಗಲೇ ರನ್ನಿಂಗ್ ಟೈಮಿಂಗ್ 5:30 ಬಿಡ್ರೆ ಎಕ್ಸಲೆಂಟ್. ಫಸ್ಟ್ ಗ್ರೂಪ್ 60 ಮಾರ್ಕ್ಸ್ ರೀ. ಆಮೇಲೆ ಪ್ಲಬ್ಸ್ 10 ತೆಗೆದ್ರೆ 40 ಮಾರ್ಕ್ಸು. 2 ಸೇರಿ 8 ಮಾರ್ಕ್ಸ್ ಅದು ರೀ, ಒಂದು 100 ಮಾರ್ಕ್ಸ್ ಅದು. CET ಎಕ್ಸಾಮ್ದು 100 ಮಾರ್ಕ್ಸ ಪ್ಲಸ್ ಫಿಸಿಕಲ್ 100 ಮಾರ್ಕ್ಸ, 2 ಕೂಡಿಸಿ ಫೈನಲ್ ಅಂತಿಮ ಮೆರಿಟನ್ನು ಮಾಡ್ತಾರೆ. ಸಾಧ್ಯ ಆದಷ್ಟು ಎಲ್ಲರೂ ಎಕ್ಸಲೆಂಟ್ ಹೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲಿಯೂ ಸಹಿತ ಗ್ರೌಂಡ್ ಬಹುಶಃ ವಿಡಿಯೋದಾಗ ನೀವು ನೋಡ್ಯಾರ ಈಗಾಗಲೇ ಯಾದಗಿರಿ ಗ್ರೌಂಡನ್ನು ಸ್ವಲ್ಪ ಉಸಿಕ್ಕದ. ಆದರೂ ಮತ್ತೀಗ ರಿಪೇರಿ ಮಾಡತ್ತಾರ ರೀ, ಕೆಲಸ ಸ್ಟಾರ್ಟ್ ಆಗ್ಯದ. ಮತ್ತೀಗ ಅಲ್ಲಿ ಕ್ಯಾಂಪ್ ಮಣ್ಣು ಹಾಕ್ಕೊಂಡು ಆಮೇಲೆ ರೋಲರ್ ಹಾಕಿ ಈ ಡಿಸೆಂಬರ್ 4ಕ್ಕೆ ಅಂದ್ರೆ ಗ್ರೌಂಡ್ ಫಸ್ಟ್ ಕ್ಲಾಸ್ ತಯಾರು ಮಾಡ್ತಾರೆ ರೀ. ಆಮೇಲೆ ನೀವು ಓಡುವಾಗ ಪ್ರಾಕ್ಟೀಸ್ ನಿಮ್ದು ಹೆಂಗಿರುತ್ತೆ ಹೆಂಗೆ ಓಡ್ರಿ. ಬರಿಗಾಲಲ್ಲಿ ಓಡೋರಿದ್ರೆ ಬರಿಗಾಲಲ್ಲಿ ಓಡ್ರಿ, ಸ್ಯೂಸ್ ಹಾಕೊಂಡು ಓಡೋರಿದ್ರೆ ಸ್ಯೂಸ್ ಹಾಕೊಂಡು ಓಡ್ರಿ. ನೀವು ಡೈಲಿ ಪ್ರಾಕ್ಟೀಸ್ ಹೆಂಗಿರ್ತದೆ ಹಂಗೆ ಓಡ್ರಿ. ಅಲ್ಲಿ ಹೋಗಿ ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಪ್ರತಿನಿತ್ಯ ಯಾವ ರೀತಿ ಪ್ರಾಕ್ಟೀಸ್ ಇರ್ತದೆ ಅದೇ ರೀತಿನ ರನ್ನಿಂಗನ್ನು ಮಾಡಬೇಕು. ಈಗ ನೋಡಿರಿ, ಇವತ್ತಿಂದು ನಾವು ಭಾಳಷ್ಟು ಜನ ನಿನ್ನ ವಿದ್ಯಾರ್ಥಿಗಳು ಫೋನ್ ಹಚ್ಚಾರ, ನಾವು ಫೋನ್ಗಳನ್ನ ಹಿಡಿದಿಲ್ಲ. ದಯವಿಟ್ಟು ಮೊದಲು ವಿದ್ಯಾರ್ಥಿಗಳು ನಾವು ಸಾರಿ ಕೇಳ್ಕೊತೀವಿ ಎಲ್ಲರೂ. ಯಾಕಂದ್ರೆ 3 ನಂಬರ್ ಇದ್ದರೂ 3 ನಂಬರ್ ನಾವು ಹಿಡಿದಿಲ್ಲ. ಯಾಕೆ ಹಿಡಿದಲ್ಪ ಅಂದರೆ ನಿನ್ನೆ ನಮ್ಮಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಲೇಜಿಯಮ ಮತ್ತು ಕೋಲಾಟವನ್ನು ಮಾಡ್ತಾಯಿದ್ರು. ಆ ಗದ್ದಲದಲ್ಲಿ ಇರೋದ್ರಿಂದ ಸರಿಯಾಗಿ ಸೌಂಡ್ ಇರೋದ್ರಿಂದ ಫೋನನ್ನು ಎತ್ತಿಲ್ಲ. ಆದ್ದರಿಂದ ಹೊರಗಡೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಾನು ಸಾರಿಯನ್ನು ಕೇಳ್ತೀನಿ, ಯಾಕಂದ್ರೆ ಫೋನ್ ಎತ್ತಿಲ್ಲ ನಾವು, ಆ ಕಾರಣಕ್ಕಾಗಿ. ಆಮೇಲೆ ಭಾಳಷ್ಟು ಜನ ಅಭ್ಯರ್ಥಿಗಳು ಇನ್ನೂ ಕೂಡ್ತಾಯಿದ್ರು, ಆದರೆ ನಾವು ಹೆಚ್ಚು ಅದಕ್ಕೆ ಸ್ಕೋಪ್ ಜಾಸ್ತಿ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂದರೆ ಹೋದ ಸಲ ಒಂದು ಕಡೆ ನಡೆಸಿದಾಗ ಪ್ರಾಬ್ಲಮ್ ದೊಡ್ಡದಾಯ್ತದು, ಡೆಮೋ ರ್ಯಾಲಿಯನ್ನು ನಡೆಸಿದಾಗ. ಈಗಾದರೂ ಸಹಿತ PSI ಅವ್ರನ್ನ ನಾವು ವಿಚಾರ ಮಾಡಿದಾಗ, ಸರ್ ಅಲ್ಲಿ ಏನಾದರೂ ಘಟನೆ ಆಯ್ತು ಅಂದರೆ ಜವಾಬ್ದಾರಿ ನೀವು ಹೊಣೆಗಾರರು ಅಂತ ಹೇಳಿದ್ರು ಅವರು.
ಯಾವುದೋ ವಿದ್ಯಾರ್ಥಿಗೆ ಏನೋ ಆದರೆ ಜವಾಬ್ದಾರಿ ನಿಮಗೆ ಇರ್ತದೆ. ಅದಕ್ಕೆ ನೋಡ್ಕೊಂಡು ಮಾಡಿರಿ ಸರ್ ಅನ್ನೋ ಸಲುವಾಗಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಅಭ್ಯರ್ಥಿಗಳು ಬಂದರೆ ಸಾಕು, ನಮ್ಗೆ ಅಷ್ಟೇ ಡೆಮೋ ರ್ಯಾಲಿಯನ್ನು ನಡೆಸೋಣ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ರ್ಯಾಲಿಯನ್ನು ಹಮ್ಮಿಕೊಂಡಿವಿ. ಅಭ್ಯರ್ಥಿಗಳು ಈಗಾಗಲೇ ಸುತ್ತಮುತ್ತಲು ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ಜಾಸ್ತಿ ಬಂದರೆ, ದೂರಿಂದ ಏನು ಭಾಳ ಜನ ಬಂದಂಗಿಲ್ಲ ಅನ್ನಿಸ್ತದೆ ನನಗೆ. ಇದು ಒಟ್ಟು ಎಷ್ಟೈತಪ್ಪ ಅಂದ್ರೆ 400 ಮೀಟ್ರ್ ಟ್ರ್ಯಾಕ್ ಅದ. ಇದು 400 ಮೀಟ್ರ್ ಟ್ರ್ಯಾಕ್ 4 ರೌಂಡ್ನಾಗ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಫಿನಿಶಿಂಗು ಇಲ್ಲಿ ಅದ, ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿ ಅದ. ನಾವು ಇಲ್ಲಿ ಟೈಮನ್ನು ಹೇಳ್ತಾ ಇರ್ತೀವಿ, ಮೈಕ್ದಾಗ ಅನೌನ್ಸ್ ಮಾಡ್ತಿರ್ತಾ ಇದ್ವಿ ಟೈಮ್. ಅಲ್ಲೇ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ನಿಮ್ಗೆ ಗೊತ್ತಾಗ್ತದೆ. 5:30 ಯಾರು ಬರ್ತೀರಿ ಅವರು ಫಸ್ಟ್ ಗ್ರೂಪ್ ಹಾಕಿರಿ. 5:31 5:45 ಯಾರು ಬರ್ತೀರಿ ಅವರು ಸೆಕೆಂಡ್ ಗ್ರೂಪ್ ಹಾಕಿರಿ. ಈಗ ನಿಮ್ಮ ತಲೆಯಾಗ ಏನಿರ್ಬೇಕಂದ್ರೆ ನಾವು ರ್ಯಾಲಿ ಒಳಗೆ ರನ್ನಿಂಗ್ ಮಾಡತ್ತೀವಿ, ಓಡಾತೀವಿ ಅಂತಕ್ಕಂಥ ಮನಸ್ಸನ್ನು ಇಟ್ಕೊಂಡು ಓಡಿದ್ರೆ ಮಾತ್ರ ಸಕ್ಸಸ್ ಆಗ್ತದೆ. ಎಕ್ಯುರೇಟ್ 400 ಮೀಟ್ರ್ ಟ್ರ್ಯಾಕ್ ಅದ ರೀ. 1 ಮೀಟ್ರ್ 200 ಮೀಟ್ರ್ 1 ಮೀಟ್ರ್ 2 ಮೀಟ್ರ್ ಸಹಿತ ಪರಕಿಲ್ಲ, ಎಕ್ಯುರೇಟ್ ಅದ. ಇಲ್ಲಿ ಕರೆಕ್ಟ್ ಎಷ್ಟು ಟೈಮ್ ಕುಣಿಸ್ತೀರಿ ಅಷ್ಟು ಎಕ್ಯುರೇಟ್ ಆಗ್ತದೆ. ಆದ್ರೆ ಒಂದೇದು ನಿಮ್ಮ ಮನಸ್ಸು ಇರ್ಬೇಕು ರೀ. ಫಸ್ಟ್ ನಿಮ್ಮ ಮನಸ್ಸು ಇರಬೇಕು. ಮನಸ್ಸಿದ್ರೆ ಮಾತ್ರ ಗೆಲುವನ್ನು ಮಾಡಲು ಸಾಧ್ಯ. ಗೊತ್ತಾಗತ್ರಿ ಎಲ್ಲರಿಗೂ. ಇದು ಮುಗಿದ ಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿದ್ದು ನಾವು ರನ್ನಿಂಗ್ ಮುಗಿಸ್ತೀವಿ. 2 ಬ್ಯಾಚ್ ಮಾಡ್ತೀವಿ. 2 ಬ್ಯಾಚ್ ಮಾಡಿ ರನ್ನಿಂಗ್ ಮುಗಿಸ್ತೀವಿ. ಮುಗಿಸಿದ ಮೇಲೆ ನಮ್ಮ ಸಂಸ್ಥೆ ಒಳಗೆ ಅಲ್ಲಿ ಪ್ಲಬ್ಸ, ಆಮೇಲೆ ಲಾಂಗ್ ಜಂಪ, ಜಿಗ್ ಜಾಗ್ ನಡಿಗೆ ಅಲ್ಲಿ ನಡೆಸ್ತೀವಿ. ಇದನ್ನು ರನ್ನಿಂಗ್ ಮುಗಿಸ್ಕೊಂಡು ಅಲ್ಲಿ ನಡೆಸ್ತೀವಿ. ಯಾರು ನಿಮ್ಮ ಇಂಟ್ರೆಸ್ಟ್ ಇದ್ದವ್ರು ಬರ್ಬೋದು, ಒಳ್ಳೆಯದವ್ರು ಬಿಡ್ಬೋದು, ನಿಮ್ಮ ಇಷ್ಟ. ನಾವು ಮಾಡಿದ್ದು ನಿಮ್ಮ ಸಲುವಾಗಿ ಮಾಡೀವಿ. ಇಲ್ಲೇನು ಯಾವುದೇ ರೀತಿ ಚಾರ್ಜು ಇಲ್ಲ, ಫಾರ್ಮ್ ತುಂಬೋದಿಲ್ಲ, ಸಹಿ ಮಾಡಿಸೋದಿಲ್ಲ, ಏನೂ ಮಾಡೋದಿಲ್ಲ. ನಾವು ಈಗ ಜನರಲ್ ಆಗಿ ಇಟ್ಕೊಂಡಿ. ನಾವು ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಲಿ, 400 ಮೀಟ್ರ್ ಟ್ರ್ಯಾಕ್ನಾಗ ರನ್ನಿಂಗ್ ಮಾಡಲಿ. ಅದೇ ರೀತಿಯಾಗಿ ಪ್ಲಬ್ಸ್ ಎಷ್ಟು ತೆಗಿತೀವಿ ನಮಗೆ ಗೊತ್ತಾದ್ರೆ ಸಾಕ್ರಿ. ರನ್ನಿಂಗ್ ಎಷ್ಟು ಟೈಮ್ದಾಗ ಆಗ್ತದೆ, ಪ್ಲಬ್ಸ್ ನಾ ಎಷ್ಟು ತೆಗಿತೀವಿ, ಎರಡೇ ಇಂಪಾರ್ಟೆಂಟ್ ರೀ. ಲಾಂಗ್ ಜಂಪ್ ಅಂತೂ 9 ಫೂಟ್ ಇರ್ತದೆ, ಯಾವುದೇ ರೀತಿ ಮಾರ್ಕ್ಸ್ ಇರೋಂಗಿಲ್ಲ, ಎಲ್ಲರೂ ಪಾಸ್ ಹಾಕಿರಿ. ಅದೇ ರೀತಿಯಾಗಿ ಜಿಗ್ ಜಾಗ್ ನಡಿಗೆ, ಅಂಕು ಡೊಂಕಾದ ನಡಿಗೆ, ಅದು ಎಲ್ಲರೂ ಪಾಸ್ ಹಾಕಿರಿ. ಅಲ್ಲೇನು ಅಂಥದ್ದೇನು ಇರೋಂಗಿಲ್ಲ. ಇಂಪಾರ್ಟೆಂಟ್ ಇರುವ ಪ್ಲಬ್ಸ್ ಮತ್ತು ರನ್ನಿಂಗು, ಇವು ಎರಡುಗಳನ್ನ ನೀವು ನೋಡಿರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದ್ರ ಜೊತೆ ಮತ್ತೊಂದು ಏನಪ್ಪ ಅಂದ್ರೆ ಚೆಸ್ಟ್ನಾಗ ಭಾಳ ಹುಡುಗರು ಔಟ್ ಹಾಕವ್ರಿ. ಚೆಸ್ಟ್ನಾಗ ಭಾಳ ಹುಡುಗರು ಔಟ್ ಹಾಕವ್ರಿ. ರನ್ನಿಂಗ್ ಪಾಸ್ ಆಗ್ತದೆ, ಪ್ಲಬ್ಸು, ಲಾಂಗ್ ಜಂಪು, ಜಿಗ್ ಜಾಗ್ ನಡಿಗೆ ಎಲ್ಲ ಪಾಸ್ ಮಾಡ್ತೀರಿ. ಚೆಸ್ಟ್ನಾಗ ಉಬ್ಸಾಕ್ ಬರೋಂಗಿಲ್ಲ ಭಾಳಷ್ಟು ವಿದ್ಯಾರ್ಥಿಗಳಿಗೆ. ಅಂಥ ವಿದ್ಯಾರ್ಥಿಗಳು ಇನ್ನೂ ಟೈಮ್ ಐತ್ರಿ, ಇನ್ನೂ ಟೈಮ್ ಅದ ನಿಮ್ಗೆ. ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಒಂದು ಟೇಪ್ ಸಿಗ್ತದೆ, ಚೆಸ್ಟ್ ಮಾಪ್ ಮಾಡೋದು. ಸ್ಟೇಷನರಿ ಅಂಗಡಿ ಸಿಗ್ತದೆ. ಅದನ್ನು ತೊಗೊಂಡು ದಿನಕ್ಕೆ 2 ಸಲನೂ 3 ಸಲನೂ ಪ್ರಾಕ್ಟೀಸ್ ಮಾಡ್ಬೇಕು. ಒಬ್ರಿಗೊಬ್ರು ಅವ್ರದ್ದು ನೀವು ನೋಡಬೇಕು, ನಿಮ್ದು ಅವ್ರು ನೋಡಬೇಕು. ಆ ರೀತಿ ಮಾಡಿದ್ರೆ 8ರಿಂದ 10 ಚೆಸ್ಟ್ 5ರಿಂದ 10 ಸೆಂಟಿಮೀಟ್ರ್ ಉಬ್ಬಿಸ್ಬೋದು ರೀ. ಅದು ಪ್ರಾಕ್ಟೀಸ್ ಇರೋಂಗಿಲ್ಲ. ಫುಲ್ ಉಸಿಲು ಹಿಡ್ಕೊಂಡು ನಿಲ್ಲೋದು ಬಿಡೋದು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಆ ರೀತಿ ಮಾಡಿರಪ್ಪ ಅಂದ್ರೆ ಪಾಸ್ ಆಗ್ತದೆ. ಮತ್ತು ಏನಾದರೂ ನಿಮ್ಮ ಸಮಸ್ಯೆಗಳಿದ್ರೆ ಸಹಿತ ನನಗೆ ಕ್ವಶನ್ ಮಾಡ್ಬೋದು, ನೀವು ಕೇಳ್ಬೋದು. ಯಾರಿಗಾದ್ರೂ ಏನಾರ ಡೌಟ್ಸ್ ಇದ್ದರೆ ಕೇಳ್ಬೋದು, ಕೇಳ್ರಿ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ಯಾದಗಿರಿ ಗ್ರೌಂಡು ಸಹಿತ 400 ಮೀಟ್ರ್ ಟ್ರ್ಯಾಕ್ ಅದ. ಈಗಾಗಲೇ ನಾವು ಹೋಗಿ ಗ್ರೌಂಡು ನೋಡ್ಕೊಂಡು ಬಂದೀವಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಯಾರಾದರೂ ಕೇಳ್ಬೋದು. ಯಾರಿಗೇನಾದರೂ ಆರ್ಮಿ ರ್ಯಾಲಿ ಬಗ್ಗೆ ಏನಾದರೂ ಕೇಳೋರಿದ್ರೆ ಕೇಳ್ಬೋದು. ಆಮೇಲೆ ಅಲ್ಲೇ ಫಿಸಿಕಲ್ ಆಗ್ತದೆ. ಆಮೇಲೆ ಹೈಟ ಎಷ್ಟು ಇರ್ಬೇಕು ರೀ, 166 ಮೇಲೆ ಇರಬೇಕು. ಆಮೇಲೆ ವೇಟ 50 kg ಮೇಲೆ ಇರಬೇಕು. ಚೆಸ್ಟ್ 77ರಿಂದ ವಿಸ್ತಾರ ಮಾಡಿದಾಗ 82 ಸೆಂಟಿಮೀಟರ್ ಇರಬೇಕು. ಇದು ನಾರ್ಮಲ್ ಆಗಿರ್ತದೆ. ಇದೆಲ್ಲ ಮುಗಿದ ಮೇಲೆ ಮರ್ದನ್ನ ಮೆಡಿಕಲ್ ಇರ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಮರ್ದನ್ನ ಮೆಡಿಕಲ್ ಅಲ್ಲೇ ಅದೇ ಗ್ರೌಂಡ್ದಾಗ ನಡೀತದೆ. ಮೆಡಿಕಲ್ ಪಾಸ್ ಆಯ್ತಂದ್ರೆ ನೇರವಾಗಿ ಫೈನಲ್ ಮೆರಿಟ್ ಹೋಗ್ತೀರಿ. ಯಾರು ಮೆಡಿಕಲ್ ಅನ್ಫಿಟ್ ಹಾಕಿರಿ ಅವ್ರಿಗೆ ಮತ್ತೆ ಬರೆದು ಕೊಡ್ತಾರೆ ರೀ. ಇಲ್ಲಿ ಬೆಳಗಾವಿ ಹಾಸ್ಪಿಟ್ಲ್ ಬರೆದು ಕೊಡ್ಬೋದು, ಪುನಾ ಬರೆದು ಕೊಡ್ಬೋದು, ಅಥವಾ ಬೆಂಗಳೂರು ಬರೆದು ಕೊಡ್ಬೋದು. ಹೆಚ್ಚು ಬೆಳಗಾವಿಗೆ ಬರೆದು ಕೊಡ್ತಾರೆ ರೀ. ನಮ್ಮ ಬೆಳಗಾವಿ ಯಾರದ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾನು ಕೇಳ್ಬೋದು ರೀ. ಯಾವ್ದು ಬೇಕಾದ್ರೆ ಕೇಳ್ರಿ, ಮೆಡಿಕಲ್ ಬಗ್ಗೆ ಕೇಳ್ರಿ, ಫಿಸಿಕಲ್ ಬಗ್ಗೆ ಕೇಳ್ರಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. 10ನೇ ತರಗತಿ ಅಥವಾ PUC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈಗ ನಮ್ಮ ಸಂಸ್ಥೆಯಲ್ಲಿ SSC GD, BSF, CRPF, CISF, ITBP, SSB, ಆಸಾಂ ರೈಫಲ್ಸ್, SSF, MTS ಹಾಗೂ ಹವಾಲ್ದಾರ್, AOC, ಅಗ್ನಿವೀರ ಆರ್ಮಿ ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ
ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.